ಅಷ್ಟೇನಾ ಸರ್? 1,49,000ಕ್ಕೆ ಪೋಲೋ 260 ಸೇಲ್ ಮಾಡ್ತಾರೆ. 2,45,000ಕ್ಕೆ ನಾವು ಗಾಡಿ ಕೊಡ್ತಿರೋದು. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. 2,45,000 ಇದು ಕೂಡ ಆಗುತ್ತೆ. ಎರಡರಲ್ಲಿ ಯಾವುದೇ ಗಾಡಿ ತಗೊಳ್ಳಿ 2,45,000ಗೆ ಕ್ವಿಡ್ ಕೊಡ್ತಿದ್ದೀವಿ. ಲೋನ್ ಅಂತ ಹೋಗ್ತಾರೆ 0 ಡೌನ್ ಪೇಮೆಂಟ್ ಅಥವಾ 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಯಾವುದೇ ಗಾಡಿ ತೊಗೊಂಡು ಹೋಗ್ಬೋದು. 2,99,000ಕ್ಕೆ ಗಾಡಿ ಕೊಡ್ತಿದ್ದೀವಿ. 2,99,000 ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ. ಅಂಡ್ 2,95,000 2,95,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಲೋನ್ 85 PS 4,95,000 4,95,000ಗೆ ಡಸ್ಟರ್ ಕೊಡ್ತಿದ್ದೀವಿ. ಅಂಡ್ ಲೋನ್ ಕೂಡ ಆಗುತ್ತೆ. ಸೆಕೆಂಡ್ ಓನರ್ಗೆ 3,40,000 ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಹೋಗ್ತಿದ್ರೆ ನಿಮಗೆ ಆಲ್ಮೋಸ್ಟ್ 3,55,000 3,55,000ಗೆ ಅಮೇಜೋ ಪೆಟ್ರೋಲ್ ವೇರಿಯಂಟು VMT ಗಾಡಿ ಕೊಡ್ತಿದ್ದೀವಿ. ಅಂಡ್ 3,95,000 ಕೋಟ್ ಮಾಡ್ತಿರೋದು. ಅಂಡ್ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. ಯಾವುದೇ ಗಾಡಿ ನೋಡಿ, ಇಲ್ಲಿ ಗಾಡಿಗಳು ನಾವೇನು ಹೇಳ್ತಿದ್ದೀವಲ್ವ, ಇದು ಫಿಕ್ಸ್ ಪ್ರೈಸ್ ಆಗಿರೋದ್ರಿಲ್ಲ. ನೀವು ಒಂದು ಸರ್ತಿ ವಿಸಿಟ್ ಆಗಿ ಹೊಸ ಶೋರೂಮ್ಗೆ ಬನ್ನಿ, ಆಲ್ಮೋಸ್ಟ್ ಪ್ರೈಸ್ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ. ಒಂದು ಸರ್ತಿ ನೀವು ನೀವು ಬಂದರೆ ಆಲ್ಮೋಸ್ಟ್ 10 ರಿಂದ 12 ಗಾಡಿಗಳು ಟೆಸ್ಟ್ ಡ್ರೈವ್ ಮಾಡ್ಕೋಬೋದು ನೀವು. ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಸೊ ಇವತ್ತು ನಾನು ಒಂದು ಹೊಸ ಶೋರೂಮ್ನ ತೊಗೊಂಡಿದ್ದೀನಿ. ಶೋರೂಮ್ ಹೆಸರು ಬಂದ್ಬಿಟ್ಟು ಕೃಷ್ಣ ಕಾರ್ಸ್ ಅಂತ. ಸೊ ಹೊಸದಾಗಿ ಓಪನ್ ಮಾಡಿದರೆ, ನಿನ್ನೆ ತಾನೇ ಓಪನ್ ಆಗಿದೆ. ಸೊ ಇವತ್ತು ಒಂದು ಹೊಸ ವಿಡಿಯೋ ಮಾಡೋಣ. ಆಮೇಲೆ ಒಳ್ಳೆ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ತಿದ್ರು ಸರ್. ಹಾಗೆ ಸರ್ನ ಚಾನಲ್ಗೆ ವೆಲ್ಕಮ್ ಮಾಡಿ ಕಂಪ್ಲೀಟ್ ಆಗಿ ಮಾಹಿತಿ ತಿಳ್ಕೋಣ. ಹಾಯ್ ಸರ್. ಹಾಯ್, ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಸೂಪರ್ ಸರ್. ನಿಮ್ಮ ಹೆಸರು ಸರ್? ಗುರು ಅಂತ ಸರ್. ಹೌದಾ ಸರ್? ಓಕೆ ಸರ್. ನಿಮ್ದು ಕೃಷ್ಣ ಕಾರ್ಸ್ ಲೊಕೇಶನ್ ಏನು ಬರುತ್ತೆ ಸರ್? ಎಕ್ಸಾಕ್ಟ್ ಸರ್, ಉಳ್ಳಾಳ್ ಮೇನ್ ರೋಡ್, ಆಕ್ಸ್ಫೋರ್ಡ್ ಕಾಲೇಜು ನಿಯರ್ 100 ಮೀಟರ್ ಅಲ್ಲೇ ಸರ್ ಕೃಷ್ಣ ಕಾರ್ಸ್ ಸರ್ ಇರೋದು. ಹೌದಾ ಸರ್? ಓಕೆ ಸರ್. ಎಷ್ಟಿದೆ ಸರ್ ಸ್ಟಾಕು? ಸರ್ ಸ್ಟಾಕ್ ಇವಾಗ ಒಂದು 20 ಗಾಡಿ ಇದೆ ಸರ್ ಸ್ಟಾಕ್. ಸೊ ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ರು 20 ಸ್ಟಾಕ್ ಇಟ್ಟಿದ್ದಾರೆ ಸರ್. ಎಲ್ಲಾನು ಒಳ್ಳೆ ಮಾಡೆಲ್ ಅಲ್ಲಿ ಇದೆಯಲ್ಲ ಸರ್? ಎಲ್ಲ ಮಾಡಲ್ ಗಾಡಿನೇ ತರಿಸಿದೀನಿ ಸರ್. ಓಕೆ. ಇನ್ನೂ ಬೇಕಂದ್ರೆ ಇನ್ನೂ ಬರ್ತೈತೆ. ಓಕೆ. ಇನ್ನೂ ಒಂದು 50 ಗಾಡಿ ಗಂಟ ಬರ್ತದೆ ಸರ್. ಇವತ್ತೇ ಓಪನ್ ಆಗಿರೋದಲ್ವಾ, ಒಂದು 20 ಗಾಡಿ ಬಂದಿದೆ ಸರ್ ಇವಾಗ. ಓಕೆ ಓಕೆ ಸರ್. ಇವತ್ತು ನಿಮ್ಮ 20 ಗಾಡಿಯಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇವತ್ತು? ಸ್ಟಾರ್ಟಿಂಗ್ ಫೇಸ್ 1 ಲಕ್ಷ 1.5 ಲಕ್ಷದಿಂದ ಕೊಡ್ತೀನಿ ಸರ್. ಕ್ವಿಡ್ ಬೇಕು ಅಂದ್ರೆ 1,99,000 ಐತೆ, 2 ಲಕ್ಷಕ್ಕೆ ಐತೆ, 240 ಐತೆ, 250 ಐತೆ. ಬನ್ನಿ ಸರ್, ಎನಿ ಒನ್ ನಾನು ಒಳ್ಳೆ ಗಾಡಿನ ಒಳ್ಳೆ ಪ್ರೈಸ್ ಮಾಡ್ಕೊಡ್ತೀನಿ ಸರ್. ಸೊ ಅವ್ರು ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲೇ ಮಾಡೆಲ್ ಅಲ್ಲಿರೋ ಗಾಡಿಗಳನ್ನೆಲ್ಲ ತರಿಸಿದೀವಿ ಅಂತ, ಅದ್ರ ಜೊತೆಗೆ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಆಲ್ಮೋಸ್ಟ್ ಅವ್ರು ಜಾಸ್ತಿ ಲಾಭ ನೋಡ್ತಾ ಇಲ್ಲ, ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಸರ್. ಹಾಗೆ ಲೋನ್ ಬಗ್ಗೆ ಸರ್? ಲೋನ್ ಬಗ್ಗೆ ಸರ್, ಅಬೌವ್ 13 ಮೇಲೆ ಯಾವ ಗಾಡಿ ಬೇಕಾದ್ರೂ ನಾನು ಲೋನ್ ಮಾಡ್ಕೊಡ್ತೀನಿ. 2013 ಮಾಡಿ 13 ಮೇಲೆ ಯಾವ ಗಾಡಿ ಬೇಕಾದ್ರೂ ಲೋನ್ ಮಾಡ್ಕೊಡ್ತೀನಿ. ಇಡೀ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಮನೆ ಇರಲಿ, ಲಾಸ್ಟ್ ಮನೆ ಗಂಟು ನಾನು ಲೋನ್ ಮಾಡ್ಕೊಡ್ತೀನಿ. ಮಾಡ್ಕೊಡೋಣ ಸರ್. ಎಲ್ಲರೂ ಕಾರ್ ಯೂಸ್ ಮಾಡ್ಬೇಕು, ನಮ್ಮ ಕಸ್ಟಮರ್ ನಮ್ಮ ಆಫೀಸ್ ಬಂದವ್ರು ಕಾರ್ ತಗೊಂಡು ಹೋಗ್ಬೇಕು, ಯೂಸ್ ಮಾಡ್ಬೇಕು, ಖುಷಿ ಪಡ್ಬೇಕು. ಅದಕ್ಕೋಸ್ಕರ ಎಲ್ರಿಗೂ ಖುಷಿ ಪಟ್ಲಿ ಚೆನ್ನಾಗಿರ್ಬೇಕು ಸರ್. ಚೆನ್ನಾಗಿರೋ ಗಾಡಿನೇ ಕೊಡೋಣ. ಓಕೆ ಸರ್, ತುಂಬಾನೇ ಖುಷಿಯಾಗಿದ್ದಾರೆ. ಹಂಗೆ ನಿಮಗೆ ಒಳ್ಳೆ ಪ್ರೈಸಲ್ಲಿ ಕೂಡ ಕಾರ್ಗಳನ್ನ ಕೊಡ್ತಾರೆ. ಸೊ ಇವ್ರ ಶೋರೂಮ್ನ ಬಂದ್ಬಿಟ್ಟು ವಿಸಿಟ್ ಮಾಡಿ. ನಾನು ಡಿಸ್ಪ್ಲೇ ಮೇಲೆ ನಂಬರ್ ಹಾಕಿರ್ತೀನಿ, ಆಮೇಲೆ ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ, ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್, ನಮ್ಮ ವ್ಯೂವರ್ಸ್ಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಾನು ಓಪನ್ ಮಾಡಿದ್ರು ಕೃಷ್ಣ ಕಾರ್ಸ್ ಅಂತ ಸರ್. ನಿಮ್ಮ ಕನಸಿನ ಕಾರು ನನ್ನ ಭರವಸೆ ಸರ್, ನಮ್ಮ ಭರವಸೆ. ಬನ್ನಿ ಸರ್, ನಾನು ಒಳ್ಳೆ ಕಾರ್ಯ ಕೊಡ್ತೀನಿ. ನೀವು ತಗೊಂಡು ಖುಷಿಯಾಗಿರ್ಬೇಕು, ಖುಷಿಯಾಗಿ ತಗೊಂಡೋಗ್ಬೇಕು. ಆ ತರ ನಾನು ಮಾಡ್ಕೊಡೋ ಜವಾಬ್ದಾರಿ ನಂದು. ಅವ್ರು ಎಷ್ಟು ಆಕ್ಟಿವ್ ಆಗಿದ್ದಾರೋ ಅದೇ ತರ ನಿಮಗೆ ಆಕ್ಟಿವ್ ಆಗಿರುವಂತ ಒಳ್ಳೆ ಪ್ರೈಸ್ ಅಲ್ಲಿ ಕೊಡ್ತಾರೆ. ಅವ್ರು ತುಂಬಾನೇ ಆಕ್ಟಿವ್ ಇದ್ದಾರೆ. ನಮ್ಮ ವ್ಯೂವರ್, ನಮ್ಮ ಕಸ್ಟಮರ್ ಬರ್ಲಿ, ಅವ್ರು ಒಳ್ಳೆ ಕಾರ್ಗಳು ಕೊಡೋಣ ಅಂತ. ಅದೇ ತರ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೊ ಬನ್ನಿ, ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಸರ್, ಕೃಷ್ಣ ಕಾರಲ್ಲಿ ಮೊದಲ ಕಾರ್ ಯಾವ ಸರ್ ಇವತ್ತು? ಕೃಷ್ಣ ಕಾರ್ಸ್ ಅಲ್ಲಿ ಫಸ್ಟ್ ವೆಹಿಕಲ್ ತೋರಿಸಿದ್ರು ಟಾಪ್ ಅಂಡ್ ಆಸ್ತಾ ಆಪ್ಷನಲ್ ಗಾಡಿ ತೋರಿಸೋಣ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮಗೆ. 2014 ಮಾಡಲು, ಸೆಕೆಂಡ್ ಓನರ್ ಗಾಡಿ ನೋಡಬಹುದು, ಕ್ಲಾಸ್ ಆಗಿದೆ. ಫೀಚರ್ಸ್ ಎಲ್ಲ ಹೋಗ್ಬೇಕಂದ್ರೆ AC, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಯಂ, ಏರ್ ಬ್ಯಾಗು, ಬ್ಯಾಕ್ ಆಫರ್, ಡಿಫಾಗರ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್, ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್ ಆಗಿರುತ್ತೆ. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ ನಿಮಗೆ ಆಲ್ಮೋಸ್ಟ್ 16 to 18 ಮೈಲೇಜ್ ಬರುತ್ತೆ. ಅಂಡ್ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಅಂಡ್ ಟಾಪ್ ಅಂಡ್ ವೆಹಿಕಲ್ ಯಾರು ಹುಡುಕ್ತಿರೋರಿಗೆ ಪೆಟ್ರೋಲ್ ವೇರಿಯಂಟು ಗಾಡಿಯಲ್ಲಿ ಏನು ಫೀಚರ್ಸ್ ಆಡ್ ಆನ್ ಆಗಿದೆ ಅಂತ ಹೇಳ್ಬೋದು. ನೀವೇನು ಅಡಿಷನಲ್ ಹಾಕೋ ಅವಶ್ಯಕತೆ ಇಲ್ಲ. ಪ್ರೈಸು ನಿಮಗೆ ಮಾರ್ಕೆಟಲ್ಲಿ 2014 ನಿಮಗೆ ಮಾರ್ಕೆಟಲ್ಲಿ ಸೇಲ್ ಮಾಡ್ತಾರೆ. ಇಲ್ಲ ಅಂದ್ರೂ ಕೂಡ ನಿಮಗೆ 4,50,000 4,99,000 ಸೇಲ್ ಮಾಡ್ತಾರೆ. ಪ್ರೈಸಿಂಗ್ ಬಂದುಬಿಟ್ಟು ಹೊಸ ಶೋರೂಮ್ ಅಂತ ಕೃಷ್ಣ ಕಾರ್ಸು 4,25,000 4,25,000ಗೆ ನಿಮಗೆ ಈ ಗಾಡಿ ಸಿಗ್ತಿರೋದು. ಟಾಪ್ ಎಂಡು ಪೆಟ್ರೋಲು ಆಸ್ತಾ ವೇರಿಯಂಟು i20. ಆ್ಯಂಡ್ ನಿಮಗೆ ಲೋನ್ ಅಂತ ಹೋಗ್ತಾರೆ 14 ಮಾಡಲ್. ನನ್ನ ಪ್ರಕಾರ ಆಲ್ಮೋಸ್ಟ್ 1 ಲಕ್ಷ ಡೌನ್ ಪೇಮೆಂಟ್ ಅಥವಾ 50,000 ಸಿಬಿಲ್ ಚೆನ್ನಾಗಿದ್ರೆ ಸಾಕು, ಗಾಡಿ ತೊಗೊಂಡು ಹೋಗ್ಬೋದು. ಹಾಗೆ ನೆಕ್ಸ್ಟ್ ವೆಹಿಕಲ್ ಹೋಗೋದಾದ್ರೆ ಈ ಗಾಡಿ ನೋಡ್ಬೋದು. ಮಾಡೆಲ್ ವೆಹಿಕಲ್ ಹೋಗ್ತಿದ್ರೆ ನಿಮಗೆ ಗಾಡಿ ಮಾತ್ರ ಕ್ಲಾಸ್ ಆಗಿದೆ. ಇದು ಪೆಟ್ರೋಲ್ ವೇರಿಯಂಟು VXI ಗಾಡಿ ಆಗಿರೋದು. ಕೇವಲ ಓಡಿರೋದು 40,000. ಶೋರೂಮ್ ರೆಕಾರ್ಡೆಡ್ ಆಗಿರುತ್ತೆ. ನಿಮಗೆ ಆಲ್ಮೋಸ್ಟ್ ನಿಮಗೆ ಆಪಲ್ ಶೇಪಲ್ಲಿ ಕಮ್ಮಿ ಓಡಿರೋ ಗಾಡಿ ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಆ್ಯಂಡ್ ಫೀಚರ್ಸಲ್ಲಿ ನಿಮಗೆ ಹೋಗ್ಬೇಕಂದ್ರೆ ಆಫ್ಟರ್ ಮಾರ್ಕೆಟ್ ಹೇಳ್ಬಿಡ್ತೀನಿ. AC ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಡೈಮಂಡ್ ಸಿಸ್ಟಮ್ ಬರುತ್ತೆ ನಿಮಗೆ. ಆ್ಯಂಡ್ ಗಾಡಿ ನಿಮಗೆ ರಿವರ್ಸ್ ಕ್ಯಾಮ್ರಾ ಆ್ಯಡ್ ಆನ್ ಆಗಿದೆ. VXI ವೇರಿಯಂಟು ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ 18 ಆರಾಮಾಗಿ ಮೈಲೇಜ್ ಬರುತ್ತೆ ಅಂತ ಹೇಳ್ಬೋದು. AC, ಪವರ್ ಶೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಯಮ್, ಏರ್ ಬ್ಯಾಗು, ಬ್ಯಾಕ್ ವೈಫರ್ ಬರೋದಿಲ್ಲ. ಆ್ಯಂಡ್ ಸ್ಟೇರಿಂಗಲ್ಲಿ ಕಂಟ್ರೋಲ್ಸ್ ಎಲ್ಲ ಬರುತ್ತೆ. 40,000 ಓಡಿರೋ ಗಾಡಿ VXI ಸ್ವಿಫ್ಟು. ಪ್ರೈಸಿಂಗ್ ಬಂದುಬಿಟ್ಟು ಮಾರ್ಕೆಟಲ್ಲಿ ಆಲ್ಮೋಸ್ಟ್ ಇಲ್ಲ 6 ಲಕ್ಷ ಎಲ್ಲ ಸೇಲ್ ಮಾಡ್ತಿದ್ದಾರೆ.
5,000 ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಲೋನ್ ಅಂತ ಹೋಗ್ತಾರೆ 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಆರಾಮಾಗಿ ಗಾಡಿ ತೊಗೊಂಡು ಹೋಗ್ಬೋದು. ಆ್ಯಂಡ್ ಲೋನ್ ಅಂತ ಹೋಗ್ತಾರೆ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀವಿ. ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. 5,85,000 ಸೆಕೆಂಡ್ ಓನರು, VXI ಗಾಡಿ, 40,000 ಓಡಿದೆ ಗಾಡಿ. ಪೆಟ್ರೋಲ್ ಸರ್ ಬ್ರಿಜಾ ಸರ್. ಎಸ್, ಬ್ರಿಜಾ ನೋಡ್ತಿದ್ರೆ ಡೀಸೆಲ್ ವೇರಿಯಂಟ್ ಯಾರು ಹುಡುಕ್ತಾರೆ, ಮೋಸ್ಟ್ ಡಿಮಾಂಡೆಡ್ ಬ್ರಿಜಾ. ಇದು ಬಂದ್ಬಿಟ್ಟು ZDI ಪ್ಲಸ್. ಅಂದರೆ ZDI ಪ್ಲಸ್ ಅಂದರೆ ಎಲ್ಲಾನು ಫೀಚರ್ಸ್ ಬರುತ್ತೆ. ಡೀಸೆಲ್ ವೇರಿಯಂಟು, ಮೈಲೇಜ್ ನಿಮಗೆ ಆರಾಮಾಗಿ ಸಿಟಿಲಿ ನಿಮಗೆ 20 ಅಂತ ಇಟ್ಕೊಂಡ್ರು ಕೂಡ ಹೊರಗಡೆ 22 ಮೈಲೇಜ್ ಬರುತ್ತೆ. ಆ್ಯಂಡ್ ಕಂಫರ್ಟ್ ವೈಸ್ ಅಂತ ಹೋಗ್ತಾರೆ ಬ್ರೀಜಾ, ತುಂಬ ಜನ ಕಂಫರ್ಟ್ ವೈಸ್ ಹೋಗ್ತಾರೆ. ಆ್ಯಂಡ್ ಫೀಚರ್ಸಲ್ಲಿ ಹೋಗ್ಬೇಕಂದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಮ್ಯೂಸಿಯಮ್, ಏರ್ ಬ್ಯಾಗು, ಬ್ಯಾಕ್ ವೈಫರ್, ಡಿಫಾಗರು, ಕ್ರೂಸ್ ಕಂಟ್ರೋಲ್ ಸಮೇತ ಬರುತ್ತೆ, ಸ್ಟೇರಿಂಗಲ್ ಕಂಟ್ರೋಲ್ಸು ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಡ್ ಆನ್ ಆಗಿದೆ. ನನ್ನ ಪ್ರಕಾರ ಆಫ್ಟರ್ ಮಾರ್ಕೆಟ್ ನಿಮಗೆ ಇಲ್ಲ, ಕಂಪ್ನಿಯಿಂದ ಬಂದಿರೋದು ಲೆದರ್ ಪಾಲ್ಸರಿ ಕೂಡ ಇದೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಯಾರು ಬ್ಯಾಕ್ ವೈಫರ್, ಡಿಫೋಕರ್ ಸಮೇತ ಬರುತ್ತೆ. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ ಸೆಕೆಂಡ್ ಓನರ್ ಗಾಡಿ ಪ್ರೈಸಿಂಗು 6,25,000, 6,25,000ಗೆ ಡೀಸೆಲ್ ZDI ಪ್ಲಸ್ 1,31,000 ಓಡಿರೋ ಶೋರೂಮ್ ರೆಕಾರ್ಡೆಡ್ ಗಾಡಿ ನಿಮ್ಗೆ ಕೊಡ್ತಿದ್ದೀವಿ. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಇದೆ ಸರ್. ನೆಕ್ಸ್ಟ್ ವೆಹಿಕಲ್ ಡಸ್ಟರ್ ಹೋಗೋದಾದ್ರೆ ಇದು ಒಂದು ಆ್ಯಡೆಡ್ ಅಂತಂದ್ರೆ 85 PS, ಮೋಸ್ಟ್ ಡಿಮಾಂಡೆಡ್ 85 PS. ಏನಕ್ಕೆ ಹೋಗ್ತಾರೆ ಅಂದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. 110 PS ಕಂಪ್ಯಾರಿಸನ್ ಮಾಡಿದ್ರೆ 85 PS ತುಂಬ ಜನ ಹೋಗ್ತಾರೆ. 16 ಮಾಡಲು ಸೆಕೆಂಡ್ ಓನರು, 85,000 ಅಪ್ರಾಕ್ಸಿಮೇಟ್ಲಿ ಓಡಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ನಿಮಗೆ ಹೋಗ್ಬೇಕಂತಂದ್ರೆ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ, AC ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಆ್ಯಂಡ್ ಪವರ್ ವಿಂಡೋಸ್ ಬರುತ್ತೆ, ಆ್ಯಂಡ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಆಲ್ಮೋಸ್ಟ್ 80% ಟೈರ್ಸ್ ಇದೆ. ಬ್ಯಾಕ್ ವೈಫರ್, ಡಿಫೋಕರ್ ಸಮೇತ ಗಾಡಿ ಬರುತ್ತೆ. ಡಸ್ಟರ್ ಡೀಸೆಲ್ ವೇರಿಯಂಟ್ ಯಾರು ಹೋಗ್ತಿದ್ರೆ ಸೆಕೆಂಡ್ ಓನರು, 16 ಮಾಡಲು, 85 PS, 4,95,000, 4,95,000ಗೆ ಡಸ್ಟರ್ ಕೊಡ್ತಿದ್ದೀವಿ. ಆ್ಯಂಡ್ ಲೋನ್ ಕೂಡ ಆಗುತ್ತೆ. 16 ಮಾಡಲ್ ಆಗಿರೋದ್ರಿಂದ ಆರಾಮಾಗಿ ಲೋನ್ ಆಗುತ್ತೆ. ಒಂದು 50,000 ಡೌನ್ ಪೇಮೆಂಟ್ ಇದ್ರೆ ಸಾಕು, ಈ ಗಾಡಿ ತೊಗೊಂಡು ಹೋಗ್ಬೋದು. ಸೊ ಅದರೊಳಗೆ ಡೀಸೆಲ್ ಒಳ್ಳೆ ಮೈಲೇಜು ಆರಾಮಾಗಿ ಬರುತ್ತೆ. ನೆಕ್ಸ್ಟ್ ವೆಹಿಕಲ್ i20 ಇದೆ ಸರ್ ನಮ್ಮ ಮುಂದೆ. ನೆಕ್ಸ್ಟ್ ವೆಹಿಕಲ್ ನಿಮ್ಗೊಂದು ತೋರಿಸ್ತೆ ಆಸ್ತಾ ಟಾಪ್ ಎಂಡು ಪೆಟ್ರೋಲ್ ವೇರಿಯಂಟು. ನಿಮಗೆ ಲೋವರ್ ವೇರಿಯಂಟ್ ಬೇಕು ಅಂದರೆ ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. 2013-14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ಗಾಡಿ. ಓಡಿರೋದು ನಿಮಗೆ ಬಂದ್ಬಿಟ್ಟು ಆಲ್ಮೋಸ್ಟ್ ಓಡಿರೋದು ನಿಮಗೆ 75,000 ಓಡಿರೋದು. ಆ್ಯಂಡ್ ಗಾಡಿ ನೋಡ್ಬೋದು, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಆ್ಯಂಡ್ ರಬ್ಬಿಂಗ್ ಪಾಲಿಶ್ ಆಗಿ ಇವಾಗಲೇ ಬಂದಿದೆ ಗಾಡಿ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 70% ಟೈರ್ಸ್ ಇದೆ. ಆ್ಯಂಡ್ ಇಂಟೀರಿಯರ್ ನಿಮಗೆ ಹೋಗ್ಬೇಕಂದ್ರೆ ಕಂಪ್ನಿಯಿಂದ ಬಂದಿರೋದು. ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಏನು ಅಡಿಷನಲ್ ಹಾಕಿಲ್ಲ. 4 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ, ಲೆದರ್ ಅಪಾಲ್ಸರಿ ಕಮ್ ಫ್ಯಾಬ್ರಿಕ್ ಬರುತ್ತೆ. ಗಾಡಿ ವೆಹಿಕಲ್ ಪ್ರೈಸಿಂಗ್ ಬಂದ್ಬಿಟ್ಟು 3,40,000. 2013-14 ಸೆಕೆಂಡ್ ಓನರ್ಗೆ 3,40,000. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಲೋನ್ ಅಂತ ಹೋಗ್ತಾರೆ ಆಲ್ಮೋಸ್ಟ್ 50,000 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು. ಪೆಟ್ರೋಲ್ ವೇರಿಯಂಟು, ಮ್ಯಾಗ್ನಾ ವೇರಿಯಂಟು, i20 ಕೊಡ್ತಿದ್ದೀವಿ. ಸರ್ ನೆಕ್ಸ್ಟ್ ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಗ್ರ್ಯಾಂಡ್ i10 ಯಾರು ಹುಡುಕ್ತಿದ್ರೆ i20 ತೋರಿಸ್ತಿದ್ದೀನಿ, ಟಾಪ್ ಎಂಡು ಮ್ಯಾಗ್ನಾನು ತೋರಿಸ್ತಿದ್ದೀನಿ. ಗ್ರ್ಯಾಂಡ್ i10 ಪುಷ್ ಬಟನ್ ಸ್ಟಾರ್ಟ್ ವೆಹಿಕಲ್. ಗ್ರ್ಯಾಂಡ್ i10 ಬೇಕು ಅನ್ನೋರಿಗೆ ಈ ಗಾಡಿ ಆಪ್ಟ್ ಮಾಡ್ಬೋದು. ಪೆಟ್ರೋಲ್ ವೇರಿಯಂಟ್ ಆಗಿರೋದ್ರಿಂದ 16-18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಮ್ಯಾಗ್ವಿಲ್ ಬರೋದಿಲ್ಲ, ಸ್ಪೋರ್ಟ್ಸ್ ವೇರಿಯಂಟ್ ಆಗಿರುತ್ತೆ. ಆ್ಯಂಡ್ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಪುಷ್ ಬಟನ್ ಸ್ಟಾರ್ಟು, ಸ್ಟೇರಿಂಗಲ್ ಕಂಟ್ರೋಲ್ಸ್ ಎಲ್ಲ ಇಲ್ಲ ಬರೋದಿಲ್ಲ. ಆ್ಯಂಡ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕಂಪ್ನಿಯಿಂದ ಬಂದಿರೋದು, ಅಡಿಷನಲ್ ಏನೂ ಹಾಕಿಲ್ಲ. ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ. 85,000 ಓಡಿರೋ ವೆಹಿಕಲ್ಗೆ ಆ್ಯಂಡ್ 3,95,000 ಕೋಟ್ ಮಾಡ್ತಿರೋದು. ಆ್ಯಂಡ್ ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ. ಲೋನ್ ಅಂತ ಹೋದ್ರೆ 50,000 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಆರಾಮಾಗಿ ಲೋನ್ ಆಗುತ್ತೆ ಅಂತ ಹೇಳ್ಬೋದು. ವೆಹಿಕಲ್ ಸರ್. ನೆಕ್ಸ್ಟ್ ವೆಹಿಕಲ್ ಹೋಗ್ತಿದ್ರೆ ಕಮ್ಮಿ ಓಡಿರೋ ಗಾಡಿ, 30,000 ಶೋರೂಮ್ ರೆಕಾರ್ಡೆಡ್ ಹೋಂಡಾ ಅಮೇಜು, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ, ಎಸ್ ವೇರಿಯಂಟು. ಗಾಡಿ ನೋಡ್ಬೋದು, ನಿಮಗೆ ಗಾಡಿ ತೋರಿಸಿ ಒಂದು ರೈಟ್ ರೌಂಡು. ಇಂಟೀರಿಯರ್ ನಿಮಗೆ ಆಲ್ಮೋಸ್ಟ್ ಲೆದರ್ ಅಪಾಲ್ಸರಿ ಕೂಡ ಚೆನ್ನಾಗಿದೆ. 13 ಮಾಡಲ್ ಸೆಕೆಂಡ್ ಓನರ್ ಗಾಡಿ, ಎಸ್ ವೇರಿಯಂಟು, 30,000 ಓಡಿರೋದು. ಪ್ರೈಸಿಂಗ್ ಅಂತ ಹೋಗ್ತಿದ್ರೆ ನಿಮಗೆ ಆಲ್ಮೋಸ್ಟ್ 3,55,000, 3,55,000ಗೆ ಅಮೇಜು ಪೆಟ್ರೋಲ್ ವೇರಿಯಂಟು VMT ಗಾಡಿ ಕೊಡ್ತಿದ್ದೀವಿ. ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ವಿಸಿಟ್ ಆಗಿ ಕಟ್ ಮಾಡಿ. ಸರ್ ನೆಕ್ಸ್ಟ್ ಒಂದು ರಿಡ್ಜ್ ಇದೆ ಸರ್ ನಮ್ಮ ಮುಂದೆ, ವೈಟ್ ಕಲರು. ರಿಡ್ಜು ಅದು ಡೀಸೆಲ್ ವೇರಿಯಂಟ್ ಸರ್. ಇದು ಡೀಸೆಲ್ ವೇರಿಯಂಟು VDI ಗಾಡಿ ಆಗಿರುತ್ತೆ. ಅಂಡ್ ಡೀಸೆಲ್ಲು ಟರ್ಬೋ ಬರುತ್ತೆ. ಟರ್ಬೋ ನಿಮಗೆ ಫೀಲೇ ಬೇರೆ ಬರುತ್ತೆ. ಅಂಡ್ ಗಾಡಿ ನೋಡು, ರೈಟ್ ರೌಂಡ್ ತೋರಿಸಿ ಗಾಡಿ ಯಾವ ತರ ಬರುತ್ತೆ. 90,000 ಓಡಿರೋದು, ಸೆಕೆಂಡ್ ಓನರ್ ಗಾಡಿ, ಡೀಸೆಲ್ಲು, 2013 ಮಾಡಲು. ಫೀಚರ್ಸ್ ಅಲ್ಲಿ ಹೋಗ್ಬೇಕಂದ್ರೆ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಅಪಾಲ್ಸರಿ ಕೂಡ ಹಾಕಿದ್ದಾರೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿದೆ. ಅಂಡ್ 4 ಡೋರ್ ಪವರ್ ವಿಂಡೋಸ್ ಎಲ್ಲ ಬರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಅಂಡ್ ಮೈಲೇಜ್ ಕೂಡ ಚೆನ್ನಾಗಿ ಬರುತ್ತೆ. ಡೀಸೆಲ್ಲು, ರಿಡ್ಜ್ ಯಾರು ಬೇಕು ಅನ್ನೋರಿಗೆ ಈ ಗಾಡಿ ಆಟ್ ಮಾಡ್ಬೋದು. ಪ್ರೈಸ್ ಅಂತ ಹೋಗ್ತಿದ್ರೆ 3,45,000, 3,45,000ಗೆ ಈ ಗಾಡಿ ಕೊಡ್ತಿದ್ದೀವಿ. ಲೋನ್ ಅಂತ ಹೋಗ್ತಾರೆ ಆಲ್ಮೋಸ್ಟ್ 1 ವರ್ಷ ಅಥವಾ 2 ವರ್ಷ ಲೋನ್ ಆಗುತ್ತೆ. ಡೀಸೆಲ್ ವೇರಿಯಂಟ್ ಗಾಡಿ ಅಲ್ವಾ. ಅಂಡ್ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡೋಣ. ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಪೋಲೋ ಇದೆ ಸರ್. ಪೋಲೋ ಲೋ ಬಜೆಟ್ ಅಲ್ಲಿ ಯಾರು ಹುಡುಕ್ತಿರೋರಿಗೆ ಆಲ್ಟೋ ಪ್ರೈಸ್ ಅಥವಾ ಸ್ಯಾಂಟ್ರೋ ಪ್ರೈಸ್ ಅಲ್ಲಿ ಪೋಲೋ ಕೊಡೋಣ ಈ ಸರ್ತಿ. ನಿಜ, 1,49,000 ಸಾಕಾ? ಅಷ್ಟೇನಾ ಸರ್? 1,49,000ಕ್ಕೆ ಪೋಲೋ 2010 ಮಾಡಲು, ಟ್ರೆಂಡ್ ಲೈನು, ಸೆಕೆಂಡ್ ಓನರು, 58,000 ಓಡಿದೆ ಗಾಡಿ. ಟ್ರೆಂಡ್ ಲೈನ್ ಅಂದ್ರೆ ನಿಮಗೆ. ಅಂಡ್ ಮತ್ತೊಂದು ಹೇಳ್ತೀನಿ, ಒಂದ್ ಸ್ವಲ್ಪ ಇವಾಗ ಜಸ್ಟ್ ಬಂದಿರೋದು, ಹೋಗ್ಬೇಕಾದ್ರೆ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡ್ಕೊಡ್ತೀವಿ. ಅಂಡ್ ಒಂದ್ ಸ್ವಲ್ಪ ಡಸ್ಟ್ ಆಗಿದೆ ಗಾಡಿ. 1,49,000ಕ್ಕೆ ವಿತ್ NOC ಗಾಡಿ, DL ಗಾಡಿ ಆಗಿರುತ್ತೆ. ಅಂಡ್ ಅದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ. ಬೇಕಂತಂದ್ರೆ ನೀವು ಬೇಕಂದ್ರೆ ನಂಬರ್ ಬೇಕು ಅಂದ್ರೆ ಅದು ಅಡಿಷನಲ್ ಆಗುತ್ತೆ. ವಿಸಿಟ್ ಆಗಿ. ಟ್ರೆಂಡ್ ಲೈನು, ಪೆಟ್ರೋಲ್ ವೇರಿಯಂಟು, 1,49,000 ವಿತ್ NOC. ಸರ್ ನೆಕ್ಸ್ಟ್ ವೆಹಿಕಲ್ ETS ಲೀವ್ ಇದೆ ಸರ್ ನಮ್ಮ ಮುಂದೆ.
ಎಸ್ ಇಟಿಯೋಸ್ ಲೀವಾ ಇಟಿಯೋಸು ಇಂಜಿನ್ಗೆ ಫೇಮಸ್ ಅಂತ ಹೇಳ್ಬೋದು ಅಂಡ್ ಗಾಡಿ ಶೋರೂಮ್ ರೆಕಾರ್ಡೆಡ್ ಇಲ್ಲ 88,000 ಓಡಿರೋ ಪೆಟ್ರೋಲ್ ವೇರಿಯಂಟು ಜಿ ವೇರಿಯಂಟ್ ಆಗಿರುತ್ತೆ ಅಂಡ್ ಗಾಡಿ ಯಾರು ಫ್ಯಾಮಿಲಿ ಯೂಸ್ಗೆ ಹುಡುಕ್ತಿದ್ರೆ ಈ ಗಾಡಿ ಆಫ್ ಮಾಡ್ಬೋದು ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಕೂಡ ಬರುತ್ತೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಗಾಡಿ ಇಂಟೀರಿಯರ್ ಏರ್ ಬ್ಯಾಗ್ ಬರೋದ್ರೆ ಜಿ ವೇರಿಯಂಟ್ ಆಗಿರೋದ್ರಿಂದ ಅಂಡ್ ಗಾಡಿ ಚೆನ್ನಾಗಿದೆ ಇಂಟೀರಿಯರ್ ಔಟರ್ ಪಾರ್ಟ್ ತೋರಿಸಿ ನೀವು ಅಂಡ್ 88,000 ಓಡಿರೋ ಶೋರೂಮ್ ರೆಕಾರ್ಡೆಡ್ಗೆ ಇಟಿಯೋಸ್ ಲೀವಾಗೆ ಮಾರ್ಕೆಟಲ್ಲಿ ನನ್ನ ಪ್ರಕಾರ 340 ಅಥವಾ 360 ಸೇಲ್ ಮಾಡ್ತಾರೆ 3,40,000ಕ್ಕೆ ನಾವು ಕೊಡ್ತಿರೋದು 3,40,000ಗೆ ಇಟಿಯೋಸ್ ಲೀವಾ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಪೆಟ್ರೋಲ್ ವೇರಿಯಂಟ್ ಕೊಡ್ತಿದ್ದೀವಿ ಲೋನ್ ಅಂತ ಹೋಗ್ತಾರೆ ಆರಾಮಾಗಿ ಲೋನ್ ಕೂಡ ಆಗುತ್ತೆ 1 ಅಥವಾ 2 ವರ್ಷ ಲೋನ್ ಕೂಡ ಆಗುತ್ತೆ ಸಿಬಿಲ್ ಚೆನ್ನಾಗಿದ್ರೆ ಒಂದು 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ತೊಗೊಂಬನ್ನಿ ಈ ಗಾಡಿ ತೊಗೊಂಡು ಹೋಗ್ಬೇಡಿ ಪ್ರೈಸು ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ಹೊಸ ಶೋರೂಮ್ ಅಂತ ವಿಸಿಟ್ ಆಗಿ ನೀವು ಯಾವುದೇ ಗಾಡಿ ನೋಡಿ ಇಲ್ಲಿ ಗಾಡಿಗಳು ನಾವೇನು ಹೇಳ್ತಿದ್ದೀವಲ್ವಾ ಇದು ಫಿಕ್ಸ್ ಪ್ರೈಸ್ ಆಗಿರೋದ್ರಿಲ್ಲ ನೀವು ಒಂದು ಸರ್ತಿ ವಿಸಿಟ್ ಆಗಿ ಹೊಸ ಶೋರೂಮ್ಗೆ ಬನ್ನಿ ಆಲ್ಮೋಸ್ಟ್ ಪ್ರೈಸ್ ಸ್ವಲ್ಪ ನೆಗೋಷಿಯೇಟ್ ಮಾಡೋಣ ಒಂದು ಸರ್ತಿ ನೀವು ಒಂದಲ್ಲ ನೀವು ಬಂದರೆ ಆಲ್ಮೋಸ್ಟ್ 10ರಿಂದ 12 ಗಾಡಿಗಳು ಟೆಸ್ಟ್ ಡ್ರೈವ್ ಮಾಡ್ಕೋಬಹುದು ನೀವು ಯಾವ ಗಾಡಿ ನೀವು ಇಷ್ಟಪಡ್ತಿರಲ್ಲ ಆರಾಮಾಗಿ ತಗೊಂಡು ಹೋಗ್ಬೋದು ಮುಂದೆ ಒಂದು ಕ್ವಿಡ್ ಇದೆ ಸರ್ ಎಸ್ ಕ್ವಿಡ್ ನೀವು ನೋಡ್ತಿದ್ರೆ ಆಲ್ಮೋಸ್ಟ್ ಕ್ವಿಡ್ಗೆ ಆಲ್ಮೋಸ್ಟ್ 0 ಡೌನ್ ಪೇಮೆಂಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಬಿಕಾಸ್ ಮಾಡೆಲ್ ಗಾಡಿ ನೀವು ಯಾರು ಕ್ವಿಡ್ ಹುಡುಕ್ತಿರೋ ಥರ ಇದರಲ್ಲಿ ನಿಮಗೆ 16 ಮಾಡಲು ನಿಮಗೆ 0 ಡೌನ್ ಪೇಮೆಂಟಲ್ಲಿ ಬೇಕು ಅಂದರೆ ಕ್ವಿಡ್ಗಳು ಸಿಗುತ್ತೆ 16 ಮಾಡಲ್ ನಮ್ಮ ಹತ್ರ 2 ಇದೆ ಇವಾಗ ಆ್ಯಂಡ್ 19 ಮಾಡಲ್ ಕೂಡ ಕ್ವಿಡ್ ಒಂದಿದೆ ಆ್ಯಂಡ್ 15 ಮಾಡಲ್ ಯಾರು ಹುಡುಕ್ತಿರೋ ಅದು ಕೂಡ ಇದೆ ಫಸ್ಟ್ ವೆಹಿಕಲ್ ಹೋಗ್ತೀನಿ 16 ಮಾಡಲು ಸೆಕೆಂಡ್ ಓನರು ಗಾಡಿ ನೋಡ್ಬೋದು RX-T ವೇರಿಯಂಟ್ ಆಗಿರೋದ್ರಿಂದ ನಿಮಗೆ AC ಪವರ್ ಶೇರಿಂಗು ಪವರ್ ವಿಂಡೋಸ್ ಬರುತ್ತೆ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಗಾಡಿ ಇಂಟೀರಿಯರ್ ಕೂಡ ಚೆನ್ನಾಗಿದೆ ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ ಆ್ಯಂಡ್ ಯಾರು ಹುಡುಕ್ತಿರೋ ಅವ್ರಿಗೆ ಕ್ವಿಡ್ 16 ಮಾಡಲು ಮಾರ್ಕೆಟಲ್ಲಿ 260 ಸೇಲ್ ಮಾಡ್ತಾರೆ 2,45,000ಕ್ಕೆ ನಾವು ಗಾಡಿ ಕೊಡ್ತಿರೋದು ಸ್ವಲ್ಪ ನೆಗೋಷಿಯೇಟ್ ಕೊಡೋ ಆಗುತ್ತೆ ಟೈರ್ ಕಂಡೀಷನ್ ಆಲ್ಮೋಸ್ಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ 90% ಟೈರ್ಸ್ ಇದೆ ಅಂತ ಹೇಳ್ಬೋದು ಲೋನ್ ಅಂತ ಹೋಗ್ತಾರೆ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಕೂಡ ಆಗುತ್ತೆ ಆ್ಯಂಡ್ ಸಿಬಿಲ್ ಚೆನ್ನಾಗಿರ್ಬೇಕಷ್ಟೇ ಇಲ್ಲ ಸಿಬಿಲ್ ಆ ಕಡೆ ಈ ಕಡೆ ಇದ್ರೆ 1 ಲಕ್ಷ ಡೌನ್ ಪೇಮೆಂಟ್ ಅಥವಾ 50,000 ಡೌನ್ ಪೇಮೆಂಟ್ ತೊಗೊಂಡು ಬನ್ನಿ ಈ ಗಾಡಿ ಮಾಡ್ಕೊಡ್ತೀವಿ ನೆಕ್ಸ್ಟ್ ವೆಹಿಕಲ್ ನಿಮಗೆ ಕ್ವಿಡ್ ತೋರಿಸ್ತೀನಿ ಇನ್ನೊಂದು ಕ್ವಿಡ್ ಇರೋದು ಆ ಕಡೆ ನಿಮಗೆ ಇದರಲ್ಲಿ ನಿಮಗೆ RX-L ವೇರಿಯಂಟು ಅದು ನಿಮಗೆ RX-T ವೇರಿಯಂಟ್ ತೋರಿಸಿದ್ದೀನಿ ಇದು RX-L ವೇರಿಯಂಟ್ ಆಗಿರುತ್ತೆ ಬಟ್ ಇದರಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋಸು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಇಂದ ಕಮ್ ಅಕ್ರಾಸ್ ಅಂತಂದರೆ RX-L ಆಗಿರುತ್ತೆ ಬಟ್ ಇದು ಅಲ್ಲಿ ನಿಮಗೆ 2 ಡೋರ್ ಪವರ್ ವಿಂಡೋಸ್ ಬರುತ್ತೆ ಇಲ್ಲಿ ನಿಮಗೆ 4 ಡೋರ್ ಪವರ್ ವಿಂಡೋಸು ಆಫ್ಟರ್ ಮಾರ್ಕೆಟ್ ಹಾಕಿದ್ದಾರೆ ಅಂತ ಹೇಳ್ಬೋದು ಇದು ಕೂಡ 2016 ಮಾಡಲು ಸೆಕೆಂಡ್ ಓನರ್ ಗಾಡಿ 2,45,000 ಇದು ಕೂಡ ಆಗುತ್ತೆ ಎರಡರಲ್ಲಿ ಯಾವುದೇ ಗಾಡಿ ತೊಗೊಳ್ಳಿ 2,45,000ಗೆ ಕ್ವಿಡ್ ಕೊಡ್ತಿದ್ದೀವಿ ಲೋನ್ ಅಂತ ಹೋಗ್ತಾರೆ 0 ಡೌನ್ ಪೇಮೆಂಟ್ ಅಥವಾ 50,000 ಡೌನ್ ಪೇಮೆಂಟ್ ಇದ್ದರೆ ಸಾಕು ಯಾವುದೇ ಗಾಡಿ ತೊಗೊಂಡು ಹೋಗ್ಬೋದು 19 ಮಾಡಲ್ ಬೇಕಾ 15 ಮಾಡಲ್ ಬೇಕಾ ಹಾಯ್ ಅಂತ ಕಮೆಂಟ್ ಹಾಕಿ ನಿಮಗೆ ಅದು ಕ್ಯಾಟ್ಲಾಗ್ ಕಳಿಸ್ತೀವಿ ನೆಕ್ಸ್ಟ್ ವೆಹಿಕಲ್ ಸಿಟಿ ಇದೆ ಸರ್ ಸಿಟಿ ಈ ಸರ್ತಿ ನಿಮ್ಮ ವಿಡಿಯೋದಲ್ಲಿ ನಿಮ್ಮ ಸಬ್ಸ್ಕ್ರೈಬರ್ಗೋಸ್ಕರನೇ ಈ ಕಾರ್ ಕೊಡ್ತಿದ್ದೀವಿ ಅಂತ ಹೇಳ್ಬೋದು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೆ ಕಮೆಂಟ್ ಹೋಂಡಾ ಸಿಟಿ ಅಂತ ಹಾಕಿ ಗಾಡಿ ನಿಮಗೆ ಚಾನ್ಸ್ ಪ್ರೈಸಲ್ಲಿ ಸಿಗುತ್ತೆ ಮಾರ್ಕೆಟಲ್ಲಿ ನಿಮಗೆ ಇಲ್ಲ ಅಂದರೂ 12 ಮಾಡಲು ವಿ ವೇರಿಯಂಟ್ ಕೊಡ್ತಿರೋದು 3,25,000ಕ್ಕೆ 3,75,000 ಸೇಲ್ ಮಾಡ್ತಾರೆ ಕೃಷ್ಣ ಕಾರ್ಸ್ಗೆ ಬನ್ನಿ 3,25,000ಕ್ಕೆ ಸೆಕೆಂಡ್ ಓನರು ವಿ ವೇರಿಯಂಟ್ ಗಾಡಿ ವಿ ವೇರಿಯಂಟ್ ಅಂದರೆ ಟಾಪ್ ಎಂಡ್ ಆಗಿರುತ್ತೆ AC ಪವರ್ ಶೇರಿಂಗು ಪವರ್ ವಿಂಡೋಸು ಏರ್ ಬ್ಯಾಗು ಬ್ಯಾಕ್ ವೈಫರು ಡಿಫಾಗರ್ ಬ್ಯಾಕ್ ವೈಫರ್ ಡಿಫಾಗರ್ ಬರೋದಿಲ್ಲ ಆ್ಯಕ್ಚುಲಿ ಆ್ಯಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಆ್ಯಂಡ್ ಇಂಟೀರಿಯರ್ ಲೆದರ್ ಪಾಲ್ಸರಿ ಕೂಡ ಚೆನ್ನಾಗಿದೆ ಗಾಡಿ ಗನ್ ಗಾಡಿ ಅಂತ ಹೇಳ್ಬೋದು ಯಾರು ಸಿಟಿ ಓಡಿಸೋರಿಗೆ ಫೀಲ್ ಮಾಡ್ಕೊಳ್ಳಿ ಈ ಗಾಡಿನ ಆರಾಮಾಗಿ ತೊಗೊಂಡು ಹೋಗ್ಬೋದು ಒಂದು ಸರ್ತಿ ವಿಸಿಟ್ ಆಗಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ 3,25,000 ಸ್ವಲ್ಪ ನೆಗೋಷಿಯೇಟ್ ಜಾಸ್ತಿ ನೆಗೋಷಿಯೇಟ್ ಆಗೋದಿಲ್ಲ ಬೆಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ 80,000 ಓಡಿರೋದು ಶೋರೂಮ್ ರೆಕಾರ್ಡ್ ಆಗಿರುತ್ತೆ ಲೋನ್ ಅಂತ ಹೋಗ್ತಾರೆ 2012 ಮಾಡಲ್ ನನ್ನ ಪ್ರಕಾರ ಹೊರಗಡೆ ಲೋನ್ ಆಗುತ್ತೆ ಸಿಟಿ ಫೈನಾನ್ಸು ನೋಡಿ ಟ್ರೈ ಮಾಡೋಣ ಬನ್ನಿ ವಿಸಿಟ್ ಆಗಿ ಲೋನ್ ಆದರೆ ಆಲ್ಮೋಸ್ಟ್ 1 ಇಯರ್ ಲೋನ್ ಆಗ್ಬೋದು ಅಥವಾ 6 ಮಂತ್ಸ್ ಲೋನ್ ಆಗ್ಬೋದು 3,25,000 ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ ನೆಕ್ಸ್ಟ್ ವೆಹಿಕಲ್ ಸ್ವಿಫ್ಟ್ ಡಿಸೈರ್ ಇದೆ ನಮ್ಮ ಮುಂದೆ ಎಸ್ ಸ್ವಿಫ್ಟ್ ಡಿಸೈರು ಮೋಸ್ಟ್ ಡಿಮಾಂಡೆಡ್ ಹಳ್ಳಿಯಿಂದ ದಿಲ್ಲಿವರೆಗೆ ಗಾಡಿ ನೋಡೋದಂತಂದ್ರೆ ಸ್ವಿಫ್ಟ್ ಅಂತ ಹೇಳ್ಬೋದು ಗಾಡಿ VXI ವೇರಿಯಂಟ್ ಆಗಿರುತ್ತೆ ನಿಮಗೆ ಗಾಡಿ ನೋಡ್ಬೋದು ನಿಮಗೆ ರೈಟ್ ರೌಂಡ್ ತೋರಿಸಿ ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬಂದಿರುತ್ತೆ ಇಂಟೀರಿಯರ್ ಕೂಡ ವೆಲ್ ಮೇಂಟೆಡ್ ಆಗಿರೋದು ಅಂಡ್ ಯಾರು ಹುಡುಕ್ತಿರೋರಿಗೆ ಸ್ವಿಫ್ಟ್ ಡಿಸೈರು 15 ಮಾಡಲು ಸೆಕೆಂಡ್ ಓನರು 81,000 ಓಡಿರೋದು ಶೋರೂಮ್ ರೆಕಾರ್ಡೆಡ್ ಗಾಡಿ ಅಂಡ್ ಫೀಚರ್ಸಲ್ಲಿ ನಿಮಗೆ AC ಪವರ್ ಶೇರಿಂಗ್ ಪವರ್ ವಿಂಡೋಸು ಮ್ಯೂಸ್ಟಮು ಅಂಡ್ ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದ ಬಂದಿರೋದು ಲೆದರ್ ಪಾಲ್ಸರಿ ಕೂಡ ಬಂದಿದೆ ಅಂತ ಹೇಳ್ಬೋದು ಪ್ರೈಸ್ ಅಂತ ಬಂದ್ಬಿಟ್ರೆ 4,25,000ಕ್ಕೆ 15 ಮಾಡಲ್ ಸ್ವಿಫ್ಟ್ ಡಿಸೈರ್ ಕೊಡ್ತಿದ್ದೀವಿ ಲೋನ್ ಅಂತ ಹೋಗ್ತಿರೋ ಒಂದು 50ರಿಂದ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ ನೆಕ್ಸ್ಟ್ ಒಂದು ಬ್ಲೂ ಕಲರ್ ಆಲ್ಟೋ ಇದೆ ಸರ್ ನಮ್ಮ ಮುಂದೆ ಆಲ್ಟೋ 800 ಯಾರು ಬೈಕ್ EMI ಅಲ್ಲಿ ಗಾಡಿ ಹುಡುಕ್ತೀರಾ ಆಲ್ಮೋಸ್ಟ್ 6,000 ರಿಂದ 7,000 ಮಂತ್ಲಿ EMI ಬಂದ್ರೆ ಸಾಕು ಈ ಗಾಡಿ ತಗೊಂಡು ಹೋಗ್ಬೋದು 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಗಾಡಿ ನೋಡಬಹುದು ರೈಟ್ ರೌಂಡ್ ನಿಮಗೆ ತೋರಿಸಿ ಅಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಕೂಡ ಹಾಕಿದ್ದಾರೆ ಬ್ರಾಂಡ್ ನ್ಯೂ ಟೈರ್ ಇದೆ ಹೌದು ಅಂಡ್ ಓಡಿರೋದು ಬಂದ್ಬಿಟ್ಟು 67,000 ಓಡಿರುತ್ತೆ ಸಿಂಗಲ್ ಓನರ್ 2017 ಮಾಡಲು ಆಲ್ಟೋ LXI ಗಾಡಿ ಆಗಿರೋದು ಪ್ರೈಸಿಂಗ್ ಅಂತ ಹೋಗೋದಾರೆ 2,99,000ಕ್ಕೆ ಗಾಡಿ ಕೊಡ್ತಿದ್ವಿ 2,99,000 ಸಿಬಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಆಗುತ್ತೆ ಅಂಡ್ ಮಂತ್ಲಿ EMI ನಿಮಗೆ 6,000 ರಿಂದ 7,000 ಬೇಕು ಅನ್ನೋರಿಗೆ ಈ ಗಾಡಿ ತೊಗೊಂಡು ಹೋಗ್ಬೋದು ಆರಾಮಾಗಿ ನಿಮ್ಮ ಸಿಬಿಲ್ ಚೆನ್ನಾಗಿದ್ರೆ ಆರಾಮಾಗಿ ಮಾಡ್ಕೊಡ್ತೀವಿ ವಿಸಿಟ್ ಆಗಿ ಗಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ ಗಾಡಿ ಕ್ಲಾಸ್ ಕಂಡೀಷನ್ ಆಗಿದೆ ಒಂದು ವ್ಯಾಗ್ನರ್ ಇದೆ ಸರ್
ವ್ಯಾಗನರು ಮಾರುತಿ ಬ್ರ್ಯಾಂಡಲ್ಲಿ ವ್ಯಾಗನರ್ ಹೋಗೋದಾದ್ರೆ ಕಂಫರ್ಟ್ ವೈಸು ಹಿಂದ್ಗಡೆ ಕಂಫರ್ಟ್ ಚೆನ್ನಾಗಿ ಬರುತ್ತೆ. 2012 ಮಾಡೆಲ್ ಗಾಡಿ, ಸೆಕೆಂಡ್ ಓನರು, VXI ಗಾಡಿ ಆಗಿರುತ್ತೆ. VXI ಆಗಿನ ಕಾಲದಲ್ಲಿ ಟಾಪ್ ಎಂಡು ಆ್ಯಂಡ್ ಆಫ್ಟರ್ ಮಾರ್ಕೆಟ್ ನಿಮಗೆ ಲೆದರ್ ಪಾಲ್ಸರಿ ಕೂಡ ಬಂದಿದೆ. ಕಂಪ್ನಿಯಿಂದಾನೇ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಆ್ಯಂಡ್ ಪವರ್ ವಿಂಡೋಸ್ 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಆ್ಯಂಡ್ ಬ್ಯಾಕ್ ವೈಫರ್ ಡಿಫೋಕರ್ ಸಮೇತ ಗಾಡಿ ಬರುತ್ತೆ ಅಂತ ಹೇಳ್ಬೋದು. ಓಡಿರೋದು ನನ್ನ ಪ್ರಕಾರ ನಿಮಗೆ 78,000 ಓಡಿದೆ. ಗಾಡಿ ಪ್ರೈಸ್ ಬಂದುಬಿಟ್ಟು 2,95,000, 2,95,000. ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಲೋನ್ ಅಂತ ಹೋಗ್ತಿದ್ರೆ ನನ್ನ ಪ್ರಕಾರ 2012 ಮಾಡಲ್ ಲೋನ್ ಆಗೋದಿಲ್ಲ, ಫುಲ್ ಕ್ಯಾಶ್ ಪೇ ಅಂತಾರೆ. ಆರಾಮಾಗಿ ಸ್ವಲ್ಪ ನೆಗೋಷಿಯೇಟ್ ಆಗುತ್ತೆ. ಬನ್ನಿ ವಿಸಿಟ್ ಆಗಿ. ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ ಇದೆ ಸರ್. ಹೋಂಡಾ ಬ್ರಿಯೋ ನಿಮಗೆ ಈ ಗಾಡಿ ಪ್ರೈಸು ಫೈನಲ್ ಪ್ರೈಸ್ ಹೇಳ್ಬಿಡ್ಲಾ? ಹೇಳಿ ಸರ್. ಫೈನಲ್ ಟು ಫೈನಲ್ 2,30,000ಕ್ಕೆ 2013 ಮಾಡಲು ಸೆಕೆಂಡ್ ಓನರು ಹೋಂಡಾ ಬ್ರಿಯೋ ಎಸ್ ವೇರಿಯಂಟ್ ಗಾಡಿ ಕೊಡ್ತಿದ್ವಿ. ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ನಿಮಗೆ ಎಸ್ ವೇರಿಯಂಟ್ ಅಂತಂದ್ರೆ ನಿಮಗೆ AC, ಪವರ್ ಸ್ಟೇರಿಂಗ್, ಸ್ಟೇರಿಂಗ್ ಅಲ್ಲಿ ಕಂಟ್ರೋಲ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೂಡ ಬರುತ್ತೆ, 4 ಡೋರ್ ಪವರ್ ವಿಂಡೋಸ್ ಬರುತ್ತೆ ಅಂಡ್ ಆಟೋಮೆಟಿಕ್ ಮಿರರ್ ಕ್ಲೋಸಿಂಗ್ ಎಲ್ಲ ಬರುತ್ತೆ ಅಂತ ಹೇಳ್ಬೋದು. ಅಂಡ್ ಗಾಡಿ 2,30,000 ಸೆಕೆಂಡ್ ಓನರು, ಪೆಟ್ರೋಲ್ ವೇರಿಯಂಟ್ ಹೋಂಡಾ ಬ್ರಿಯೋ. ಫೈನಲ್ ಪ್ರೈಸು ನೋ ನೆಗೋಷಿಯೇಟ್. ಎಟಿಗೆ ಇದೆ ಸರ್ ನಮ್ಮ ಮುಂದೆ. ಎರಟಿಗೆ ಯಾರು ಹುಡುಕ್ತಿದ್ರೆ 2 ಗಾಡಿ ಇರೋದು. ಒಂದು ಮಾಡೆಲ್ ಗಾಡಿ ಬೇಕಂದ್ರೆ ಮಾಡೆಲ್ ಗಾಡಿ ಇದೆ ಅಂಡ್ ಇದು ಬಂದ್ಬಿಟ್ಟು 12 ಮಾಡಲು ಡೀಸೆಲ್ ವೇರಿಯಂಟ್ ಗಾಡಿ ಯಾರು ಡೀಸೆಲ್? ಹೌದು, ಡೀಸೆಲ್ ವೇರಿಯಂಟ್ ಅಂಡ್ ಎರ್ಟಿಗಾಗೆ ತುಂಬಾ ಡಿಮಾಂಡ್ ಇದೆ ಅಂತ ಹೇಳ್ಬೋದು. ಅದು ಡೀಸೆಲ್ ಅಲ್ಲಿ ನಮ್ಮ ಹತ್ರ ಒಂದು ಗಾಡಿ ಇರೋದು. ಗಾಡಿ 2012 ಮಾಡಲು ಸಿಂಗಲ್ ಓನರ್ ಗಾಡಿ, 1,24,000 ಓಡಿರೋದು. ಇಂಟೀರಿಯರ್ ಎಲ್ಲ ನೋಡ್ಬೋದು ನೀವೇ. AC, ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಆಫ್ಟರ್ ಮಾರ್ಕೆಟ್ ರೂಫ್ AC ಕೂಡ ಬರುತ್ತೆ ನಿಮಗೆ. ಎಲ್ಲಾನು ಕಂಪ್ನಿಯಿಂದ ಬಂದಿರೋದು. ಸೀಟ್ ಕವರ್ ನೋಡ್ಬೋದು, ಏನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ ಅಂತ ಹೇಳ್ಬೋದು. 5,40,000, 5,40,000 ಗಾಡಿ ಸಿಗ್ತಿರೋದು. ಸ್ವಲ್ಪ ನೆಗೋಷಿಯೇಟ್ ಕೂಡ ಆಗುತ್ತೆ ಅಂಡ್ ಬನ್ನಿ ವಿಸಿಟ್ ಆಗಿ.